ಹಾಯ್ ಫ್ರೆಂಡ್ಸ್, ಕೃಷಿ ಬದುಕಿಗೆ ನಮಸ್ಕಾರಗಳು. ನಾಟಿ ಕೋಳಿ ಸಾಗಾಣಿಕೆ ಮಾಡೋರೆಲ್ಲರೂ ಒಮ್ಮೆ ವಿಡಿಯೋ ನೋಡಿ. ಏನಕ್ಕೆ ಅಂದರೆ ನೈಸರ್ಗಿಕವಾಗಿ ನಾಟಿ ಕೋಳಿ ಹೇಗೆ ಬೆಳವಣಿಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ತಿಳಿಸ್ಕೊಂಡು ಕೊಡ್ತಾಯಿದ್ದೀನಿ. ಸಂಜೆ ಟೈಮು ಅಥವಾ ನೀವು ಸಾಕಿರೋ ಜಾಗದಲ್ಲಿ ನೀವು ಕೆಲಸಕ್ಕೆ ಹೋಗಬೇಕು, ನಾವು ಕೂಡಾಕಿ ಹೋಗಬೇಕು, ನಾವು ಅದನ್ನೇ ದಿನನಿತ್ಯ ಕೆಲಸ ಆಗಿ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈ ಮಾಹಿತಿ ಹೇಳ್ತಾಯಿದ್ದೀನಿ. ಸಂಜೆ ಟೈಮಲ್ಲಿ ನೀವು ಒಳಗೆ ಕಟ್ಟಾಕಿರೋ ಟೈಮ್, ಒಳಗೆ ಕೂಡಾಕೋ ಟೈಮಲ್ಲಾಗಲಿ ಈ ಥರ ನೈಸರ್ಗಿಕವಾಗಿರುವಂಥ ಆಹಾರ ಕೊಡೋದ್ರಿಂದ ನಾಟಿ ಕೋಳಿ ಆದಷ್ಟು ಬೆಳವಣಿಗೆ ಚೆನ್ನಾಗಾಗುತ್ತೆ, ಗ್ರೌತು ಚೆನ್ನಾಗಿ ಬರುತ್ತೆ. ಇದು ಏನೇನಪ್ಪ ಅಂತಂದರೆ ಮಿಸ್ಕಿನ್ ಜೋಳ, ರಾಗಿ, ಸ್ವಲ್ಪ ಅಕ್ಕಿ ನುಚ್ಚು ಜಾಸ್ತಿ ಕೊಡಬೇಡಿ, ಸ್ವಲ್ಪ ಕೊಡಿ. ಆಮೇಲೆ ನ್ಯೂಟ್ರಿಫೀಲ್ಡು, ಇವು 4 ಮಿಕ್ಸ್ ಮಾಡಿ ನೀವು ಕೊಡೋದ್ರಿಂದ ಈ ಥರ ನೀವು ಆದಷ್ಟು ಈ ಥರ ಸೀಟ್ ಮೇಲೆ ಕೊಡೋಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂದರೆ ಈ ಥರ ಸೀಟ್ ಮೇಲೆ ನಾವು ಒಣಮೇವನ್ನ ಕೊಟ್ಟಾಗ ನೀಟಾಗಿ ಎಲ್ಲದಕ್ಕೂ ಸಿಗುತ್ತೆ, ಆಮೇಲೆ ಎಲ್ಲನೂ ನೀಟಾಗಿ ತಿನ್ಕೊಳುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ನೀಟಾಗಿ ತಿನ್ಕೊತಾ ಇದೆ ಅಂತ. ಆಮೇಲೆ ಸಂಜೆ ಟೈಮು ನೀವು ಟ್ರೇನಲ್ಲಿ ನೀರು ಇಟ್ಟೋದಾದರೆ ಈ ಥರ ನೀರನ್ನ ತುಂಬ ಇಟ್ಟೋಗ್ರಿ. ಏನಕ್ಕೆ ಅಂದರೆ ಒಣಮೇವು ತಿಂದಾಗ ಜಾಸ್ತಿ ನೀರು ಕುಡಿಯೋದು ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಿ, ನೀವೇ ನೋಡ್ತಿರ್ಬೋದು ನಾಟಿ ಕೋಳಿಗಳು ಯಾವ ಥರ ಬೆಳವಣಿಗೆಗೆ ಯಾವ ಥರ ಫುಡ್ಡು ಕೊಡ್ತಾಯಿದ್ದೀವಿ ಅಂತ. ನೋಡಿ, ತುಂಬ ಜನ ಇದನ್ನು ಸೈಡ್ ಬಿಸ್ನೆಸ್ಸಾಗೆ ತಗೊಬೇಕು. ಏನಕ್ಕೆ ಅಂದರೆ ಸಣ್ಣ ಇಳುವರಿ ರೈತರು ದೊಡ್ಡ ಶೆಡ್ ಮಾಡಿರೋರು ಆದರೆ ಅವರು ತುಂಬ ಫೆಸಿಲಿಟೀಸ್ ಕೊಟ್ಟಿರ್ತಾರೆ. ಹಾಗಾಗಿ ಅವರು ಶೆಡ್ಡಲ್ಲಿ ಎಲ್ಲ ತುಂಬ ಥರ ಫೆಸಿಲಿಟಿ ಇರೋದ್ರಿಂದ ಅಲ್ಲಿ ಭಾಳ ಥರ ಎಲ್ಲ ಯೂಸ್ ಮಾಡಿರ್ತಾರೆ. ಏನು ಅಂದರೆ ಸಲಕರಣೆಗಳು ಭಾಳ ಥರ ಯೂಸ್ ಮಾಡಿರ್ತಾರೆ. ನಮ್ಮ ಸಣ್ಣ ಇಳುವರಿ ರೈತರು ಸ್ವಲ್ಪ ಸಾಕಿ ನಾವು ಬಿಸ್ನೆಸ್ಸಲ್ಲಿ ಮುಂದೆ ಬರಬೇಕು ಅಂದರೆ ನೀವು ಈ ಥರನೇ ಸ್ಟಾರ್ಟ್ ಮಾಡಬೇಕು. ಈ ಥರ ತಗಡು ಶೀಟ್ ಮೇಲೆ ನೀಟಾಗಿ ಈ ಥರ ಹಾಕ್ಬಿಟ್ರೆ ನೋಡಿರಿ, ಆರಾಮಾಗಿ ತಿನ್ಕೊಳುತ್ತೆ ರಾತ್ರಿ ಹೊತ್ತು. ಯಾವುದೇ ಒಂದು ಪ್ರಾಣಿ ಆಗಲಿ, ಇದೊಂದು ಕಾನ್ಸೆಪ್ಟು ನೀವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಯಾವುದೇ ಒಂದು ಪ್ರಾಣಿ ಆಗಿರಲಿ, ಆಹಾರ ಜಾಸ್ತಿ ಕೊಡೋದ್ರಿಂದ ಅದು ತಿಂದು ಮಲಗಬೇಕು. ತಿಂದು ಮಲಗಿದ್ರೇ ಅದು ಆರೋಗ್ಯ ಆಗೋದು, ಕೋಳಿನೂ ಜಾಸ್ತಿ ಗ್ರೌತ್ ಬರೋದು. ಹಾಗಾಗಿ ನೀವು ಫುಡ್ಡಲ್ಲಿ ನೀವು ಕಾಂಪ್ರಮೈಸ್ ಮಾಡಬೇಡಿ. ಏನಕ್ಕೆ ಅಂದರೆ ಫುಡ್ಡು ಜಾಸ್ತಿ ಕೊಡಿ. ಸಂಜೆ ಟೈಮ್ ಅಂತೂ ಜಾಸ್ತಿನೇ ಕೊಡಬೇಕು. ಏನಕ್ಕೆ ಅಂದರೆ ಅದು ಹೊಟ್ಟೆ ತುಂಬ ತಿಂದು ಮಲಗಿದ್ರೆ ಅದು ಆರೋಗ್ಯ ಆದ್ರೇ ನಿಮಗೂ ಹೆಚ್ಚು ಲಾಭ ಬರೋದು, ಆಮೇಲೆ ಹೆಚ್ಚು ನಿಮಗೆ ಅದು ಗ್ರೌತ್ ಬರೋಕ್ಕೆ ತುಂಬ ಇದಾಗುತ್ತೆ. ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ನೀವು ರಾತ್ರಿ ಹೊತ್ತು ಮಾತ್ರ ಮೇವನ್ನ ಕಮ್ಮಿ ಮಾಡಲೇಬೇಡಿ. ಆದಷ್ಟು ಜಾಸ್ತಿನೇ ಇರಲಿ ಮೇವು ಜಾಸ್ತಿ ಇರೋದ್ರಿಂದ ಆರಾಮಾಗಿ ತಿಂದು ಆರಾಮಾಗಿ ಮಲಗಬೇಕು. ಯಾವುದೇ ಪ್ರಾಣಿ ಆಗಿರಲಿ, ಒಂದು ಜೀವ ಸಂಕುಲ ಇದೆ ಭೂಮಿ ಮೇಲೆ ಅಂತಂದರೆ ಅದು ಮಲಗಿದಾಗಲೇ, ಅದು ತಿಂದು ಮಲಗಿದಾಗೆ ಅದಕ್ಕೆ ಆರೋಗ್ಯ ಆಗೋದು. ಅದರಿಂದ ಆದಷ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರೇ ಇದ್ದೀರಾ, ಆದಷ್ಟು ಈ ಥರ ಮೇವನ್ನ ಜಾಸ್ತಿ ಕೊಡಿ. ರಾತ್ರಿ ಹೊತ್ತಾಗಲಿಲ್ಲ, ಮಧ್ಯಾಹ್ನ ಟೈಮಲ್ಲಿ ಅದು ಬೆಳಿಗ್ಗೆ ಟೈಮ್ ತಿಂದು ರಾತ್ರಿ ಹೊತ್ತು ಮಲಗಬೇಕು. ಹಾಗಾಗಿ ಸಂಜೆ ಟೈಮು ನೀವು ಒಳಗೆ ಬಿಟ್ಟಾಗಲೇ ಆಗಲಿ, ಇಲ್ಲ ನೀವು ಏನು ಗೂಡಿಗೆ ಬಿಡ್ತಿರೋ, ಇಲ್ಲಾಂದರೆ ಶೆಡ್ಡಲ್ಲಿ ಬಿಡ್ತಿರೋ, ಇಲ್ಲಾಂದರೆ ಮಾಮೂಲಿ ಏನು ಸಣ್ಣ ಇಳುವರಿ ರೈತರು ಎಲ್ಲೆಲ್ಲಿ ಮನೆಗಳ ಹತ್ರ ಎಲ್ಲ ಸಾಕಿರ್ತೀರಲ್ಲ ನಾಟಿ ಕೋಳಿಗಳನ್ನ, ನೋಡಿ ಅವಕ್ಕೆ ನೀರು ಆ ಥರ ಎಲ್ಲ ಟ್ರೇನಲ್ಲೂ ನೀರು ಹೊಸ್ದಾಗಿ ತುಂಬಿ ಸಂಜೆ ಟೈಮ್ ಚೇಂಜ್ ಮಾಡಿಬಿಡಿ. ದಿನನಿತ್ಯ ಚೇಂಜ್ ಮಾಡಬೇಕು. ನಾನು ದಿನಕ್ಕೆ ಒಂದು ಸತಿ ಚೇಂಜ್ ಮಾಡ್ತೀನಿ. ನೋಡಿ, ಈ ಥರ ಆರಾಮಾಗಿ ತಿಂದು ಮಲಗಬೇಕು. ಈಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗೆಲ್ಲ ತಿನ್ಕೊತಾ ಇದ್ದಾರೆ ಅಂತ. ಸಂಜೆ ರೊಟೀನ್ ಇದು. ಸಂಜೆ ಟೈಮ್ ಡೈಲಿ ಬದಲೇಬೇಕು. ನಾವಿಲ್ಲಣ್ಣ 2 ಅವರ್ ಅಷ್ಟೇ ನಾವು ಮಾಡೋಕ್ಕಾಗೋದು ಅನ್ನೋದಾದರೆ ಈ ಥರನೇ ಮಾಡ್ಕೊಳ್ಳಿ. ನೋಡಿ, ಆಮೇಲೆ ನಾಟಿ ಕೋಳಿಗಳಿಗೆ ಈ ಥರ ಕಡ್ಡಿಗಳು ಇಡಬೇಕು ನೀವು ಕೂತ್ಕೊಳ್ಳೋಕ್ಕೆ. ಅವು ಕೂತ್ಕೊಂಡ್ರಿಂದ ಒಂಥರ ನಿದ್ದೆ ಮಾಡೋಕ್ಕೆ, ಅವಕ್ಕೆ ಜೀರ್ಣಕ್ರಿಯೆ ಆಗಬೇಕು ಅಂದರೆ ಈ ಥರ ಕಡ್ಡಿಗಳ್ನ ಈ ಥರ ಇಟ್ಬಿಡಬೇಕು. ಅದ್ರ ಮೇಲೆ ಕೂತ್ಕೊಳ್ಳೋಕ್ಕೆ ಆರಾಮಾಗಿರುತ್ತೆ. ಆದಷ್ಟು ಈ ಥರ ಕಡ್ಡಿಗಳ್ನೆಲ್ಲ ಇಟ್ಬಿಡಿ. ನೋಡ್ತಾ ಇರ್ಬೋದು ನೀವೇ. ಇದೆಲ್ಲ ಸೈಡ್ ಬಿಸ್ನೆಸ್ ಆಗಿ ತಗೊಬೇಕು. ನೀವು ಯಾವುದೇ ಆಗಲಿ ನೀವು ಸೈಡ್ ಬಿಸ್ನೆಸ್ಸಾಗೆ ತಗೊಬೇಕು ನಾಟಿ ಕೋಳಿ. ಏನಕ್ಕೆ ಅಂದರೆ ನೀವು ಸ್ಟಾರ್ಟಿಂಗು ಅತಿ ಹೆಚ್ಚಾಗಿ ಶೆಡ್ಗೆಲ್ಲ ಬಂಡವಾಳ ಹಾಕ್ಕೊಂಡು ಅತಿ ಹೆಚ್ಚಾಗಿ ನೀವು ಒಂದೇ ಸತಿ ಬಂಡವಾಳ ಸಾಲಾಗೆಲ್ಲ ಮಾಡಿ ಮೋಸ ಹೋಗೋ ಬದಲು ಈ ಥರ ಸ್ವಲ್ಪನೇ ನೀವು ಸಾಗಾಣಿಕೆ ಮಾಡಿ ಸ್ವಲ್ಪ ಅನುಭವ ತಗೊಂಡು ಅದರಲ್ಲಿ ಹೆಚ್ಚು ಲಾಭ ತಗೊಂಡು ಮಾಡೋದ್ರಿಂದ ನಿಮಗೂ ಯಾವುದೇ ತರಹದ ಕಷ್ಟಗಳಿಗೆ ಬೇಗ ಬರೋಲ್ಲ. ನೀವೇನಕ್ಕೆ ಅಂತಂದರೆ ಅನುಭವ ಇರುತ್ತೆ. ಆಮೇಲೆ ಸ್ವಲ್ಪ ಲಾಭ ತಗೊಳೋದ್ರಿಂದ ನಿಮಗೆ ಇದರಲ್ಲಿ ಅನುಭವ ಚೆನ್ನಾಗಾಗುತ್ತೆ. ಅದರಿಂದ ಯಾರೇ ನಾಟಿ ಕೋಳಿ ಸಾಗಾಣಿಕೆ ಮಾಡೋದಿದ್ದೀರಾ, ಒಂದೇ ಸತಿ ಯಾರ್ದೋ ಮಾತು ಕೇಳ್ಬಿಟ್ಟು ಲಕ್ಷಾಂಗಟ್ಟಲೆ ಬಂಡವಾಳ ಹಾಕಿ ಆಮೇಲೆ ಶೆಡ್ಗಳು ಮಾಡ್ಕೊಂಡು
ಸುಮ್ಮನೆ ಶೆಡ್ಗೆಲ್ಲ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಬಂಡವಾಳ ಹಾಕ್ಕೊಂಡು ಅದರಲ್ಲೆಲ್ಲ ಹಾಳಾಗಿ ಹೋಗ್ಬೇಡ್ರಿ. ಈ ಥರ ಏನು ನಿಮ್ಮಲ್ಲಿ ಜಾಗ ಇದೆಯೋ ಆ ಜಾಗದಲ್ಲೇ ನೀವು ಸ್ವಲ್ಪ ಸ್ವಲ್ಪನೇ ನೀಟಾಗಿ ಈ ಥರನೇ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಅತಿ ಹೆಚ್ಚು ಲಾಭವೂ ಸಿಗುತ್ತೆ. ಆಮೇಲೆ ಈ ಥರ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಬೆಳೆಸೋದ್ರಿಂದ ನಾಟಿ ಕೋಳಿಗಳು ನಿಮಗೆ ಹೆಚ್ಚು ಲಾಭ ಕೊಟ್ಟು ಹೋಗುತ್ತೆ. ನೋಡ್ತಾ ಇರ್ಬೋದು ನೀವೇ ನಾನು ಹೇಗೆಲ್ಲ ಸೆಟಪ್ ಮಾಡಿದ್ದೀನಿ, ಹೇಗೆಲ್ಲ ನಾನು ಶೆಡ್ಡಲ್ಲಿ ಸಾಕಿದ್ದೀನಿ ಅಂತ ನೀವೇ ನೋಡ್ಬೋದು. ನಂದು ಯಾವುದೇ ಥರ ಶೆಡ್ ಇಲ್ಲ, ಒಂದು 30 ಮನೆ ಥರ ಇದೆ. ಅದರಲ್ಲೇ ನಾನು ಸಾಕಿರೋದು ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ನಾನು ಅದರಲ್ಲೇನೋ. ತುಂಬ ಜನ ಎಲ್ಲ ಶೆಡ್ ಮಾಡ್ಕೊಂಡು ಮೊದಲಿಗೆ ಎಲ್ಲ ಲಾಸ್ ಮಾಡ್ಕೊಂಡು ತುಂಬ ಜನ ಉದಾಹರಣೆಗಳಿದ್ದಾವೆ. ಹಾಗಾಗಿ ನಾನು ಯಾವುದೇ ಥರ ಆ ಥರದ್ದು ಅತಿ ಹೆಚ್ಚು ಬಂಡವಾಳ ಏನು ಬೇಕಾಗಿಲ್ಲ. ಈ ಥರ ಚಿಕ್ಕದಿಂದನೇ ಮೇಲಕ್ಕೆ ಬೆಳಿಬೇಕು. ಒಂದೇ ಸತಿ ಮೇಲಕ್ಕೆ ಹೋಗಿ ಒಂದೇ ಸತಿ ಅನುಭವ ಇಲ್ಲ ಏನಿಲ್ಲ. ಆದ್ದರಿಂದ ನೀವು ಕೆಳಗೆ ಬೀಳೋ ಬದಲು ಈ ಥರ ಒಂದು ಚಿಕ್ಕದಾಗಿ ನಿಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟೇ ನಾಟಿ ಕೋಳಿಗಳು ಒಂದು ಸೈಡ್ ಬಿಸ್ನೆಸ್ ಆಗಿ ಮಾಡಿದ್ರೆ ಇದಕ್ಕೆ 2 ಅವರ್ ಅಷ್ಟೇ. ನಾನು ಬೆಳಿಗ್ಗೆ ಮೇವು ಕೊಟ್ಟು ಹೋಗಿದ್ದೆ, ಫ್ರೀ ಇದ್ದಾಗ ಆಚೆಗೆ ಬಿಟ್ಬಿಡ್ತೀನಿ. ಫ್ರೀ ಇದ್ದಾಗ ಆಚೆಗೆ ಬಿಟ್ಟು ಮೇಯಿಸೇಬೇಕು. ತೋಟಕ್ಕೆ ಮೆಸ್ಕೊಡ್ತೀನಿ, ಅದರಲ್ಲಿ ಮೇಯ್ಕೊಂತವೆ ಸಂಜೆವರೆಗೂ. ಇಲ್ಲಾಂದರೆ ನಾನೆಲ್ಲ ಹೋಗಬೇಕು ಅಂದರೆ ನಾನು ಒಳಗೆ ಕೊಡೋಕೆ ಹೋಗ್ಬಿಡ್ತೀನಿ. ಬೆಳಿಗ್ಗೆ ಮೇವು ಹಾಕಿ ಹೋಗಿರ್ತೀನಿ. ಮಧ್ಯಾಹ್ನ ಯಾರಾದರೂ ನಮ್ಮ ಮನೇಲಿ ಆಚೆ ಬಂದು ಬಿಡೋರು ಹೋದರೆ ಬಿಡ್ತಾರೆ. ನಾನು ಸಂಜೆ ಬಂದೇ ಬರ್ತೀನಿ. ಸಂಜೆ ಬಂದು 1 ಅವರ್ 2 ಅವರ್ ಇದಕ್ಕೆ ಟೈಮ್ ಕೊಡ್ತೀನಿ. ಏನಕ್ಕೆ ಅಂದರೆ ಅದು ಫುಡ್ಡು ತಿಂದು ಅದು ಮಿಗಬೇಕು. ಫುಡ್ಡು ಮಿಗೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ ಅದು ಹೊಟ್ಟೆ ತುಂಬಿದಾಗಲೇ ಅದು ಬಿಡೋದು. ಹಾಗಾಗಿ ಎಲ್ಲದಕ್ಕೂ ನೋಡಿ ತುಂಬ ಮೇವನ್ನ ಎಲ್ಲ ಕೊಟ್ಟು ಚೆನ್ನಾಗಿ ತಿಂದು ಅದು ಕೂತ್ಕೊಳ್ಳೋಕೆ ಹೋದಾಗಲೇ ನಾನೆಲ್ಲ ಹೋಗೋದು. ಹಾಗಾಗಿ 2 ಅವರ್ ನೀವು ಇದಕ್ಕೆ ಅಂತ ಟೈಮ್ ಕೊಟ್ಟರೆ ಇದನ್ನು ನಿಮಗೆಲ್ಗೋ ಕರ್ಕೊಂಡು ಹೋಗುತ್ತೆ, ನಿಮ್ಮನ್ನು ಒಳ್ಳೆ ಸ್ಥಾನಕ್ಕೆ ನಿಲ್ಲಿಸುತ್ತೆ. ಲಾಭ ಇಲ್ಲ, ಕಷ್ಟ ಮಾಡೋದು ಅಂದ್ಕೊಂಡ್ರೆ ನೀವು ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಏನೋ ಒಂದು ಮಾಡ್ತೀನಿ, ನಾನು ಓಡಾಡ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು, ನನ್ನ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು, ಅಧಿಕ ಲಾಭ ಪಡಿಬೇಕು ಅಂದರೆ ಒಳ್ಳೆ ಕಮ್ಮಿ ದುಡ್ಡಿಗೆ ಒಳ್ಳೆ ಬಿಸ್ನೆಸ್ ಅಂದರೆ ಇದೆ. ಹಂಗಾಗಿ ಇದು ನಾಟಿ ಕೋಳಿ ಮಾಡೋರು ಎಲ್ಲರೂ ಒಮ್ಮೆ ವಿಡಿಯೋ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರಿಗೆ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಮಾತನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.